ಸಂಬುದ್ಧ ಸರಣಿ ಮಾಲಿಕೆ 3 ಬುದ್ಧ ಮತ್ತು ಸಮಾನತೆ. ತಥಾಗತ ಬುದ್ಧ ಸಮಾನತೆಯ ಸಾಗರ. ಮಾನವರೆಲ್ಲರೂ ಸಮಾನರು, ಮನುಷ್ಯ ಜಾತಿ ಒಂದೇ, ಅದರಲ್ಲಿ ಯಾರೂ ಮೇಲಲ್ಲ ಅಥವಾ ಯಾರೂ ಕೀಳಲ್ಲ ಎನ್ನುವುದು ಬುದ್ಧನ ಸ್ಪಷ್ಟೋಕ್ತಿಯಾಗಿತ್ತು. ಬುದ್ಧ ಬೌದ್ಧ ಸಂಘದಲ್ಲಿ ಜಾತಿ ಭೇದವನ್ನು ಸರ್ವಪರಿಯಿಂದಲೂ ನಿಷೇಧಿಸಿದನಲ್ಲದೆ, ಜಾತಿಯಿಂದ ಮನುಷ್ಯ ಎಂದೂ ಶ್ರೇಷ್ಠನಾಗುವುದಿಲ್ಲ, ಆದರೆ ಒಳ್ಳೆಯ ಕರ್ಮದಿಂದ ಅಥವಾ ಒಳ್ಳೆಯ ಚಾರಿತ್ರ್ಯದಿಂದ ಶ್ರೇಷ್ಠನಾಗುತ್ತಾನೆ ಎಂದನು. ಜಾತಿಯಿಂದ ಬೇಸತ್ತು ಬೌದ್ಧ ಧರ್ಮವನ್ನು ಸ್ವೀಕರಿಸಿದ ವಿವಿಧ ಜಾತಿಗಳ ಭಿಕ್ಷುಗಳನ್ನು ಕುರಿತು ಬುದ್ಧನು, ಹೇ ಭಿಕ್ಷುಗಳೇ, ನೀವು ಅನೇಕ ಜಾತಿಗಳಿಂದ ಮತ್ತು ಅನೇಕ ದೇಶಗಳಿಂದ ಬಂದಿರುವವರು. ನೀವೆಲ್ಲ ನದಿಗಳಿದ್ದಂತೆ. ನದಿಗಳು ಸಾಗರವನ್ನು ಸೇರಿದ ಮೇಲೆ ಅವುಗಳು ಹೇಗೆ ತಮ್ಮ ಪ್ರತ್ಯೇಕ ಅಸ್ತಿತ್ವವನ್ನು ಕಳೆದುಕೊಳ್ಳುವವೋ, ಹಾಗೆ ಬೌದ್ಧ ಸಂಘವೆಂಬ ಸಾಗರವನ್ನು ಸೇರಿದ ಬಳಿಕ ನಿಮ್ಮ ಹಳೆಯ ಅಸ್ತಿತ್ವವನ್ನು ಕಳೆದುಕೊಂಡಿರುವಿರಿ. ಬೌದ್ಧ ಸಂಘದಲ್ಲಿ ನೀವೆಲ್ಲ ಸಮಾನರು. ಸಮುದ್ರದ ನೀರಿನಲ್ಲಿ ಯಾವುದು ಗಂಗೆ, ಯಾವುದು ಯಮುನೆ ಎಂದು ಹೇಳಲಾಗುವುದಿಲ್ಲ ಎಂದನು. ಜಾತಿಗೂ ಮಾನವನ ಶ್ರೇಷ್ಠತೆಗೂ ಯಾವುದೇ ಸಂಬಂಧವಿಲ್ಲ ಎನ್ನುವುದು ಬುದ್ಧನು ಉಪದೇಶಿಸಿದ ವಾಸೆಟ್ಟಿ ಸುತ್ತದ ಸುತ್ತನಿಪಾತದಲ್ಲಿ ಮತ್ತು ಮಜ್ಜಿಮ ನಿಕಾಯದಲ್ಲಿ ಕಾಣಬಹುದು. ಒಮ್ಮೆ ವಾಸಿಷ್ಠ ಮತ್ತು ಭಾರದ್ವಾಜ ಎಂಬ ಇಬ್ಬರು ಬ್ರಾಹ್ಮಣರ ನಡುವೆ ಮನುಷ್ಯ ಜಾತಿಯಿಂದ ಶ್ರೇಷ್ಠನೋ ಇಲ್ಲವೋ ನೀತಿಯಿಂದಲೋ ಎಂಬ ವಾದವಿದ್ದಾಗ, ಭಾರದ್ವಾಜನು, ವಾಸಿಷ್ಠ, ಯಾರು ತಾಯಿ ಮತ್ತು ತಂದೆಯ ಕಡೆಯಿಂದ ಹಿಂದಿನ 7 ತಲೆಮಾರುಗಳು ಶುದ್ಧವಾಗಿರುವವೋ, ಯಾರ ಕುಲದಲ್ಲಿ 7 ತಲೆಮಾರುಗಳಲ್ಲಿ ವರ್ಣಸಂಕರವಾಗಿಲ್ಲವೋ ಅವನೇ ಬ್ರಾಹ್ಮಣ ಶ್ರೇಷ್ಠನು ಎಂದನು. ಅಂದರೆ ಭಾರದ್ವಾಜನ ಪ್ರಕಾರ ಮಾನವನ ಶ್ರೇಷ್ಠತೆಗೆ ಜಾತಿಯೇ ಮುಖ್ಯ ಎಂಬುದಾಗಿತ್ತು. ಈ ವಾದವನ್ನು ವಿರೋಧಿಸಿದ ವಾಸಿಷ್ಠನು, ಭಾರದ್ವಾಜನೇ, ಯಾವ ಮನುಷ್ಯನು ಶೀಲ ಸಂಪನ್ನನೋ ಮತ್ತು ಕರ್ತವ್ಯ ದಕ್ಷನೂ ಆಗಿರುವನೋ ಅವನಿಗೆ ಬ್ರಾಹ್ಮಣನೆನ್ನಬೇಕು ಎಂದು ನುಡಿದನು. ಅವರಿಬ್ಬರ ವಾದ ವಿವಾದಗಳು ಭುಗಿಲೆದ್ದು ಬುದ್ಧನಲ್ಲಿ ಪರಿಹಾರಕ್ಕೆ ಬಂದಾಗ ಬುದ್ಧನು ಈ ಪರಿಯಾಗಿ ನುಡಿದನು: ಸುಶಿಕ್ಷಿತ ಪುತ್ರರೇ, ಹುಲ್ಲು, ಗಿಡ ಮೊದಲಾದ ಸಸ್ಯಗಳಲ್ಲಿ ಬೇರೆ ಬೇರೆ ಜಾತಿಗಳು ದೊರೆಯುತ್ತವೆ. ಹಾಗೆಯೇ ಹುಳು, ಇರುವೆ, ಸರ್ಪ, ನೀರಿನ ಮತ್ಸ್ಯಗಳಲ್ಲಿ ಮತ್ತು ಹಾರುವ ಪಕ್ಷಿಗಳಲ್ಲಿ ಅನೇಕ ಜಾತಿಗಳಿವೆ. ಆದರೆ ಮನುಷ್ಯರಲ್ಲಿ ಭಿನ್ನತ್ವದ ಚಿಹ್ನೆಗಳು ಕಾಣುವುದಿಲ್ಲ. ಕೂದಲು, ಕಿವಿ, ಕಣ್ಣು, ಬಾಯಿ, ತುಟಿ, ಹುಬ್ಬು, ಹೊಟ್ಟೆ, ಕತ್ತು, ಕೈಕಾಲು ಮೊದಲಾದ ಅವಯವಗಳಿಂದ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗಿಂತ ತೀರಾ ಬೇರೆಯಾಗಿರುವುದು ಸಾಧ್ಯವಿಲ್ಲ. ಅಂದರೆ ಪಶು, ಪಕ್ಷಿ, ಮರ, ಗಿಡ ಮೊದಲಾದವುಗಳಲ್ಲಿ ಆಕಾರಾದಿಗಳಿಂದ ಭಿನ್ನ ಭಿನ್ನ ಜಾತಿಗಳು ದೊರೆಯುವಂತೆ ಮನುಷ್ಯ ಪ್ರಾಣಿಗಳಲ್ಲಿ ದೊರೆಯುವುದಿಲ್ಲ. ಎಲ್ಲ ಮಾನವರ ಅವಯವಗಳು ಒಂದೇ ರೀತಿಯಾಗಿರುವುದರಿಂದ ಮನುಷ್ಯರಲ್ಲಿ ಜಾತಿ ಭೇದವನ್ನು ನಿಶ್ಚಿತಗೊಳಿಸಲು ಬರುವುದಿಲ್ಲ. ಆದರೆ ಒಳ್ಳೆಯ ಕರ್ಮದಿಂದ, ಅರ್ಥಾತ್ ಒಳ್ಳೆಯ ನೀತಿಯಿಂದ ಮನುಷ್ಯನ ಜಾತಿಯನ್ನು ಗೊತ್ತು ಮಾಡುವುದು ಸಾಧ್ಯವಿದೆ ಎಂದನಲ್ಲದೆ, ಜನ್ಮದಿಂದ ಯಾರೂ ಬ್ರಾಹ್ಮಣನಾಗುವುದಿಲ್ಲ, ಇಲ್ಲವೇ ಅಬ್ರಾಹ್ಮಣನಾಗುವುದಿಲ್ಲ. ಕರ್ಮದಿಂದ ಮಾತ್ರ ಬ್ರಾಹ್ಮಣ ಅಥವಾ ಅಬ್ರಾಹ್ಮಣನಾಗುತ್ತಾನೆ. ಕರ್ಮದಿಂದ ರೈತ, ಕರ್ಮದಿಂದ ಗೌಳಿಗ, ಕರ್ಮದಿಂದ ಶಿಲ್ಪಕಾರ, ಕರ್ಮದಿಂದ ಕಳ್ಳ, ಹೀಗೆ ಇಡೀ ಜಗತ್ತು ಕರ್ಮದಿಂದ ನಡೆದಿದೆ. ಅಚ್ಚನ್ನು ಅವಲಂಬಿಸಿ ರಥವು ನಡೆಯುವಂತೆ ಕರ್ಮದಿಂದ ಇಡೀ ಜಗತ್ತು ನಡೆದಿದೆ ಎಂದು ಬುದ್ಧನು ನುಡಿದನು. ಬುದ್ಧನ ನುಡಿಗಳು ಬ್ರಾಹ್ಮಣ್ಯ ಪ್ರಪಂಚದಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗಿ ಎಲ್ಲ ದಿಕ್ಕುಗಳಿಗೂ ಚಲಿಸಿ ತೀವ್ರ ಕಂಪನ ಉಂಟು ಮಾಡಿತು. ಇದರಿಂದ ಕೋಪೋದ್ರಿಕ್ತರಾದ 100 ಬ್ರಾಹ್ಮಣರು ಅಶ್ವಲಾಯನ ನೇತೃತ್ವದಲ್ಲಿ ಒಂದುಗೂಡಿ ಬ್ರಾಹ್ಮಣರು ಹುಟ್ಟಿನಿಂದಲೇ ಶ್ರೇಷ್ಠರು ಎನ್ನುವ ವಾದವನ್ನು ಮುಂದಿಡುತ್ತಾ, ಭೋ ಗೌತಮ, ಬ್ರಾಹ್ಮಣ ವರ್ಣವೇ ಶ್ರೇಷ್ಠವಾಗಿದೆ, ಇತರ ವರ್ಣಗಳು ಹೀನವಾಗಿವೆ. ಬ್ರಾಹ್ಮಣರು ಬ್ರಹ್ಮದೇವನ ಮುಖದಿಂದ ಬಂದವರು. ಬ್ರಾಹ್ಮಣರಿಗೆ ಮಾತ್ರ ಮೋಕ್ಷ, ಇತರರಿಗಿಲ್ಲ.
ಅವರೇ ಬ್ರಹ್ಮದೇವನ ದಾಯಾದಿಗಳು. ಈ ಬಗ್ಗೆ ತಮ್ಮ ಅಭಿಪ್ರಾಯವೇನು ಎಂದಾಗ ಬುದ್ಧನು, ಹೇ ಅಶ್ವಲಾಯನ, ಇತರ ವರ್ಣದ ಸ್ತ್ರೀಯರಂತೆ ಬ್ರಾಹ್ಮಣ ಸ್ತ್ರೀಯರು ಋತುಮತಿಯಾಗುವರು, ಗರ್ಭಿಣಿಯರಾಗುವರು, ಪ್ರಸೂತರಾಗುವರು ಮತ್ತು ಕೂಸಿಗೆ ಹಾಲುಣಿಸುವರು. ಇತರ ವರ್ಣ ಸಂತತಿಯಂತೆ ಬ್ರಾಹ್ಮಣ ವರ್ಣದವರು ತಾಯಿಯ ಉದರದಿಂದಲೇ ಜನ್ಮವೆತ್ತುತ್ತಿರುವಾಗ ತಾವು ಬ್ರಹ್ಮನ ಮುಖದಿಂದ ಹುಟ್ಟಿದವರು ಎಂದು ಹೇಳುವುದು ಆಶ್ಚರ್ಯವಲ್ಲವೇ ಎಂದನು. ಛಲಬಿಡದ ಅಶ್ವಲಾಯನ ಬುದ್ಧನನ್ನು ಮಣಿಸಲು ಪುನಃ ಪ್ರಶ್ನಿಸಿ, ಗೌತಮ, ತಾವು ಏನೇ ಹೇಳಿದರೂ ಬ್ರಾಹ್ಮಣ ವರ್ಣವೇ ಶ್ರೇಷ್ಠ ಎಂದಾಗ ಬುದ್ಧನು ಅಶ್ವಲಾಯನ, ಕ್ಷತ್ರಿಯ, ವೈಶ್ಯ, ಶೂದ್ರರು ಕಳವು, ಸುಳ್ಳು, ಮೋಸ, ವ್ಯಭಿಚಾರ, ದರೋಡೆ, ದ್ವೇಷಬುದ್ಧಿ ಬೆಳೆಸಿದರೆ ದೇಹತ್ಯಾಗದ ನಂತರ ಹೇಗೆ ನರಕಕ್ಕೆ ಹೋಗುವರೋ ಹಾಗೆಯೇ ಬ್ರಾಹ್ಮಣನು ಈ ಕೃತ್ಯಗಳಲ್ಲಿ ತೊಡಗಿದರೆ ನರಕಕ್ಕೆ ಹೋಗುವುದಿಲ್ಲ ಎಂದು ನಿನಗನ್ನಿಸುವುದೇ ಎಂದಾಗ ಪಾಪಕೃತ್ಯ ಮಾಡಿದವರೆಲ್ಲರೂ ನರಕಕ್ಕೆ ಹೋಗುತ್ತಾರೆ ಎಂದು ಒಪ್ಪಿಕೊಂಡನು. ಪುನಃ ಬುದ್ಧನು ಮುಂದುವರಿದು, ಅಶ್ವಲಾಯನ, ಪಾಪಕೃತ್ಯಗಳಿಂದ ಬ್ರಾಹ್ಮಣರು ನಿವೃತ್ತರಾದರೆ ಸ್ವರ್ಗಕ್ಕೆ ಹೋಗುವುದಾದರೆ ಅಬ್ರಾಹ್ಮಣರು ಪಾಪಕೃತ್ಯದಿಂದ ನಿವೃತ್ತರಾದರೆ ಸ್ವರ್ಗಕ್ಕೆ ಹೋಗುವುದಿಲ್ಲ ಎಂದು ನಿನಗನ್ನಿಸುತ್ತದೆಯೇ ಎಂದಾಗ ಪಾಪಕೃತ್ಯದಿಂದ ನಿವೃತ್ತರಾದ ಎಲ್ಲರಿಗೂ ಸ್ವರ್ಗ ಲಭಿಸುತ್ತದೆ ಎಂದು ಅಶ್ವಲಾಯನ ಒಪ್ಪಿಕೊಳ್ಳುತ್ತಾನೆ. ಆಗ ಬುದ್ಧನು ಅಶ್ವಲಾಯನ, ಬ್ರಾಹ್ಮಣ, ಕ್ಷತ್ರಿಯ ಮತ್ತು ರಾಜಕುಲದವರನ್ನು ಕರೆದು ಉತ್ತಮ ಗಿಡದ ಕಟ್ಟಿಗೆಯಿಂದ ಬೆಂಕಿಯನ್ನು ಹೊತ್ತಿಸಿದಾಗ ತೇಜಸ್ವಿ ಬೆಂಕಿಯು ಉರಿಯುವಂತೆ ಶೂದ್ರರು, ಚಂಡಾಳರು ಬೆಂಕಿಯನ್ನು ಹೊತ್ತಿಸಿದರೆ ಅದು ತೇಜಸ್ವಿಯಾಗುವುದಿಲ್ಲವೇ ಎಂದಾಗ, ಯಾರೇ ಬೆಂಕಿ ಹೊತ್ತಿಸಿದರೂ ಅದು ತೇಜಸ್ವಿಯಾಗುತ್ತದೆ ಎಂದು ಅಶ್ವಲಾಯನ ಉತ್ತರಿಸಿದನು. ಹೀಗೆ ಬುದ್ಧನು 10 ಪ್ರಶ್ನೆಗಳನ್ನು ಕೇಳುವುದರ ಮೂಲಕ ಅಶ್ವಲಾಯನನ ಮನ ಪರಿವರ್ತನೆಯಾಗುತ್ತಿದ್ದಂತೆ ಪುನಃ ಬುದ್ಧನು ಅಶ್ವಲಾಯನ, 2 ಅಣ್ಣ ತಮ್ಮಂದಿರಲ್ಲಿ ಒಬ್ಬನು ವೇದ ಪಠಣದ ಒಳ್ಳೆ ಸುಶಿಕ್ಷಿತ, ಇನ್ನೊಬ್ಬ ಅಶಿಕ್ಷಿತ ಇದ್ದರೆ ಯಜ್ಞ ಇಲ್ಲವೇ ಶ್ರಾದ್ದದಲ್ಲಿ ಬ್ರಾಹ್ಮಣರು ಮೊದಲು ಯಾರನ್ನು ಆಮಂತ್ರಿಸುತ್ತಾರೆ ಎಂದಾಗ ಅಶ್ವಲಾಯನನು, ಮೊದಲು ಸುಶಿಕ್ಷಿತನಿಗೆ ಮೊದಲ ಆಮಂತ್ರಣವಾಗುತ್ತದೆ ಎಂದನು. ಆಗ ಬುದ್ಧನು, 2 ಸಹೋದರರಲ್ಲಿ ಒಬ್ಬನು ದೊಡ್ಡ ವಿದ್ವಾಂಸ ಆದರೆ ದುರಾಚಾರಿ, ಇನ್ನೊಬ್ಬ ವಿದ್ವಾಂಸನಲ್ಲ ಆದರೆ ಸುಶೀಲ. ಇವರಿಬ್ಬರಲ್ಲಿ ಮೊದಲ ಆಮಂತ್ರಣ ಯಾರಿಗಾಗುವುದು ಎಂದು ಪ್ರಶ್ನಿಸಿದಾಗ ಅಶ್ವಲಾಯನನು, ಶೀಲವಂತನಿಗೆ ಮೊದಲ ಆಮಂತ್ರಣವಾಗುತ್ತದೆ ಎಂದನು. ಆಗ ಅಂತಿಮವಾಗಿ ಬುದ್ಧನು, ಅಶ್ವಲಾಯನ, ನೀನು ಮೊದಲು ಜಾತಿಗೆ, ನಂತರ ವೇದ ಪಠಣಕ್ಕೆ, ತದನಂತರ ಶೀಲಕ್ಕೆ ಮಹತ್ವವನ್ನು ಕೊಡುತ್ತಿರುವೆ. ಅಂದರೆ ನಾನು ಪ್ರತಿಪಾದಿಸುತ್ತಿರುವ ಶುದ್ಧಿಯನ್ನೇ ನೀನು ಅಂಗೀಕರಿಸುತ್ತಿರುವೆ ಅಲ್ಲವೇ ಎಂದಾಗ ಅಶ್ವಲಾಯನ ತಲೆ ತಗ್ಗಿಸಿ ನಾಚಿಕೆ ಪಟ್ಟುಕೊಂಡನಲ್ಲದೆ ಬುದ್ಧನ ಉಪಾಸಕನಾದನು. ಮೇಲಿನ ಸಂಭಾಷಣೆಯಿಂದ ತಿಳಿಯುವುದೇನೆಂದರೆ, ಬುದ್ಧ ಮಾನವನ ಒಳ್ಳೆಯ ನಡತೆಗೆ ಅಂದರೆ ಶೀಲಕ್ಕೆ ಪ್ರಾಧಾನ್ಯತೆ ನೀಡುತ್ತಿದ್ದನೇ ಹೊರತು ಜಾತಿ ಅಥವಾ ಹುಟ್ಟಿಗೆ ಎಂದೂ ಪ್ರಾಧಾನ್ಯತೆ ನೀಡುತ್ತಿರಲಿಲ್ಲ. ಬುದ್ಧನು ಕಮ್ಮರ ಜಾತಿಗೆ ಸೇರಿದ ಚುಂದನಿಂದ ಭಿಕ್ಷೆಯನ್ನು ಸ್ವೀಕರಿಸಿ ಪರಿನಿರ್ವಾಣ ಹೊಂದಿದ ಪ್ರಕರಣವು ಬುದ್ಧ ಎಂದಿಗೂ ಜಾತಿಯನ್ನು ಗಮನಿಸುತ್ತಿರಲಿಲ್ಲ ಎನ್ನುವುದು ಮತ್ತಷ್ಟು ನಿಚ್ಚಳವಾಗುತ್ತದೆ. ಭಾರತದ ಜಾತಿ ಸಮಾಜವು ಬುದ್ಧನ ವಾಣಿಯನ್ನು ಆಲಿಸುವುದೇ ಎನ್ನುವ ಪ್ರಶ್ನೆ ಪುನಃ ಅಪ್ಪಳಿಸುತ್ತಿದೆ.